ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ಪಲಾವ್ ಮಾಡೋದನ್ನು ತೋರಿಸ್ತೀನಿ. ಎಷ್ಟು ಬೇಗನೆ ಮಾಡ್ಬೋದು ನೋಡಿ. ಸಿಂಪಲ್ಲಾಗಿ ಇದಕ್ಕೇನು ರುಬ್ಬಿ ಹಾಕಿಲ್ಲ, ಮಿಕ್ಸಿ ಮಾಡಿ ಹಾಕಿಲ್ಲ, ಹಾಗೆ ಮಾಡೋದನ್ನು ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು 4-5 ಸಲ ಬಾಸ್ಮತಿ ಅಕ್ಕಿ 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ನೋಡಿ. ಅದಕ್ಕೆ ಕ್ಯಾರೆಟ್ ಹಚ್ಕೊಂಡಿದ್ದೀನಿ 2 ಚಿಕ್ಕದು, ಒಂದು ಸ್ವಲ್ಪ ಬೀನ್ಸು, 2 ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ 2-3 ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ ನೋಡಿ. ಕ್ಯಾರೆಟು 2, ಬೀನ್ಸ್ ಒಂದು ಸ್ವಲ್ಪ, ಮತ್ತು ಪುದೀನ ತೊಗೋಬೇಕು. ಆಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಜಾಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಾಲ್ಟು ನೋಡಿ. ಒಂದು ಕುಕ್ಕರಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿದರೂ ನಡೆಯುತ್ತೆ, ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನೋಡಿ. ಪಲಾವ್ ಎಲೆ ಹಾಕಿದ್ದೀನಿ, ಜಾಕಾಯಿ ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಬೀನ್ಸು, ಕ್ಯಾರೆಟು ನಂತರ ಹಾಕ್ಕೊಳ್ಬೇಕು. ಇದು ಒಂದು ಸ್ವಲ್ಪ ಫ್ರೈ ಆಗಿದೆ ನೋಡಿ. ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಮುಂಚೆ. ನಂತರ ಈರುಳ್ಳಿ ಹಾಕ್ಕೊಳ್ತೀನಿ. 2 ಈರುಳ್ಳಿ, ಚಿಕ್ಕದು 2 ಈರುಳ್ಳಿ ಉದ್ದಕ್ಕೆ ಹೆಚ್ಕೋಬೇಕು ನೋಡಿ. ಉದ್ದಕ್ಕೆ ಹೆಚ್ಕೊಂಡಿಟ್ಕೊಂಡಿರೋದು ಇದು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆನಂತರ ಉಳಿದ ತರಕಾರಿ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಈಗಲೇ ಹಾಕಬೇಕು, ಏಕೆಂದರೆ ಅದರ ಘಮ ಎಲ್ಲ, ಇದು ಹಸಿ ವಾಸನೆ ಎಲ್ಲ ಹೋಗೋಕ್ಕೆ ಮುಂಚೆನೇ ಹಾಕ್ಕೊಂಡು ಅದು ಕೂಡ ಈರುಳ್ಳಿ ಜೊತೆಗೆ ಫ್ರೈ ಮಾಡಬೇಕು. ಇದು ತುಂಬಾ ಸಿಂಪಲ್ ಪಲಾವ್. ಇದು 10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. 1 ಗ್ಲಾಸ್ ಮಾಡಿದರೆ ಒಂದು ಇಬ್ಬರಿಗೆ ಸರಿ ಹೋಗುತ್ತೆ. 2 ಅಥವಾ 3 ಜನ ಊಟ ಮಾಡ್ಬೋದು. ಚೆನ್ನಾಗಿ ತಿಂದರೆ ಇಬ್ಬರೇ ತಿನ್ಬೋದು ಅದನ್ನು. ಸ್ವಲ್ಪ ನಾವು ಸ್ವಲ್ಪ ಕಡಿಮೆ ತಿಂತೀನಲ್ಲ ನಾನು, ನಮ್ಮಂಥವ್ರು 3 ಜನ ತಿನ್ಬೋದು. ಸ್ವಲ್ಪ ಚೆನ್ನಾಗಿ ಊಟ ಮಾಡೋರು ಇಬ್ಬರಿಗೆ ಸಾಲುತ್ತೆ. 1 ಗ್ಲಾಸು ಅಕ್ಕಿ ಹಾಕಿದ್ದೆ ನೋಡಿ. ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕ್ಯಾರೆಟು, ಬೀನ್ಸ್ ಹಾಕಿದ್ದೀನಿ ನೋಡಿ. ಕ್ಯಾರೆಟ್, ಬೀನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಒಂದು 3-4 ನಿಮಿಷ ಇದನ್ನು ಫ್ರೈ ಮಾಡಿ ನಂತರ ನೀರು ಹಾಕ್ಕೊಳ್ಬೇಕು ನೋಡಿ. ಆಮೇಲೆ ಪುದೀನ ಹಾಕ್ತೀನಿ, ಸ್ವಲ್ಪ ಪುದೀನ. ಜಾಸ್ತಿ ಹಾಕಬಾರ್ದು, ಮತ್ತು ಪುದೀನ ರೈಸ್ ಥರ ಆಗುತ್ತೆ. ಸ್ವಲ್ಪನೇ ಹಾಕ್ಕೊಳ್ಬೇಕು ಪುದೀನಾನ. ಪುದೀನ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ನೀರು ಹಾಕ್ಕೊಳ್ಬೇಕು ನೋಡಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಾಲ್ಟ್ ಹಾಕ್ಕೊಳ್ತೀನಿ, ಸ್ವಲ್ಪ ಹಾಕ್ಕೊಳ್ತೀನಿ ಈಗ. ಮತ್ತು ನಂತರ ಆಮೇಲೆ ರೈಸ್ ಮಿಕ್ಸ್ ಮಾಡಿದ ಮೇಲೆ ನಂತರ ಮತ್ತೆ ನಾನು ಸ್ವಲ್ಪ ಹಾಕ್ಕೊಳ್ಬೇಕು ನೋಡಿ. ಎಲ್ಲ ಕಲರ್ ಚೆನ್ನಾಗಾಗಿದೆ, ಕಲರ್ ಚೇಂಜ್ ಆಗಿದೆ. ಈಗ ರೈಸ್ ಹಾಕ್ಕೊಳ್ಬೇಕು. ತೊಳೆದಿಟ್ಟಿರ್ತೀವಲ್ಲ ಆ ರೈಸ್ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ನೀರು ಹಾಕ್ಕೊಳ್ಬೇಕು.
ಇದು ರೈಸ್ ಆಗಲೇ ತೊಳೆದಿಟ್ಟಿದ್ರಿಂದ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ. ಅದಕ್ಕೆ ಒಂದು ಗ್ಲಾಸಿಗೆ 1.25 ಗ್ಲಾಸ್ ನೀರು ಸಾಕು. ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ಹಾಕ್ಕೊಂಡ್ರೆ. ನೋಡಿ, ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಸ್ವಲ್ಪ ಹಾಕಿದ್ನಲ್ಲ, ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ, ಈಗ ನೀರು ಹಾಕ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರಿಂದ 1 ಗ್ಲಾಸ್ ತೊಗೊಂಡಿದ್ದೆ, 1.25 ಗ್ಲಾಸ್ ನೀರು ಹಾಕ್ಕೊಳ್ಬೇಕು ಸಾಕು. 1 ಗ್ಲಾಸ್ ಹಾಕ್ಕೊಂಡೆ ಆಗಲೇ ಇದು 3/4 ಗ್ಲಾಸು. 3/4 ತೋರಿಸ್ದಿನಲ್ಲ, 1 ಗ್ಲಾಸ್ ಇರೋದು ಅದು ವಿಡಿಯೋ ಸೇವ್ ಆಗಿಲ್ಲ. 1.25 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಒಂದು ಕಪ್ ಅಕ್ಕಿಗೆ ಅದೇ ಕಪ್ಪಿಂದ 1.25 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ತೀನಿ ನೋಡಿ. ಇಷ್ಟೇ, ಇದು ಸಿಂಪಲ್ಲಾಗಿ ಜಾಸ್ತಿ ಮಸಾಲ ಅನಿಸಲ್ಲ. ಇದು ಪಲಾವು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ, ತುಂಬ ಬೇಗನೆ ಆಗುತ್ತೆ. 10 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ನೋಡಿ, ಇದು 3 ವಿಸಿಲ್ ಆಗಬೇಕು. ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ಬೇಕು. 3 ಆದರೆ ಸಾಕು. ಇದಕ್ಕೆ ಮೊಸರು ಬಜ್ಜಿ ಮಾಡಿಟ್ಟಿದ್ದೀವಿ ನೋಡಿ. ಇದಕ್ಕೆ ಮೊಸರಲ್ಲಿ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಕಲಸಿದ್ದೀವಿ. ಆಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀವಿ. ಸ್ವಲ್ಪ ಅರಿಶಿನ ಹಾಕಿದ್ದೀವಿ, ಅದೇ ಥರ ಕಾಣಿಸುತ್ತೆ. ಅದಕ್ಕೆ ಅರಿಶಿನ ನೋಡಿ. ಈಗ 3 ವಿಸಿಲ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪ್ರೆಷರೆಲ್ಲ ಇಳಿದ್ಮೇಲೆ ಓಪನ್ ಮಾಡಿದೆ. ನೋಡಿ ಹೇಗಾಗಿದೆ. ಅನ್ನ ತುಂಬ ಚೆನ್ನಾಗಾಗಿದೆ ನೋಡಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಈ ಥರ ಆಗ್ತಾ ಇರಲಿಲ್ಲ. ಅದಕ್ಕೆ 1 ಕಪ್ಪು ಅಕ್ಕಿಗೆ 1.25 ಕಪ್ ನೀರು ಹಾಕ್ಕೊಂಡ್ರೆ ಸಾಕು. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಬಾಸ್ಮತಿ ರೈಸ್ ಇದು ಹಾಕಿದ್ದು ನೋಡಿ. ಈಗ ಸರ್ವ್ ಮಾಡ್ತೀನಿ ಪ್ಲೇಟ್ಗೆ. ಬಿಸಿ ಬಿಸಿ ತಿಂದರೆ ತುಂಬ ಸೂಪರಾಗಿರುತ್ತೆ ಪಲಾವು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಉದುರಾಗಿನೂ ಇಲ್ಲ, ಫುಲ್ ಉದುರನೂ ಇಲ್ಲ, ಫುಲ್ ಮೆತ್ತಗೂ ಆಗಿಲ್ಲ. ಚೆನ್ನಾಗಾಗಿದೆ ಕರೆಕ್ಟಾಗಿ. ನೋಡಿ, ಇದ್ರ ಜೊತೆಗೆ ಮೊಸರು ಬಜ್ಜಿ ಹಾಕ್ಕೊಳ್ತೀನಿ. ಮೊಸರು ಬಜ್ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನಂತರ ಸ್ವಲ್ಪ ಚಿಪ್ಸ್ ಇತ್ತು. ಇದಕ್ಕೆ ಹಪ್ಪಳ ಸಂಡಿಗೆ ಕರಿಬೋದು, ಆದರೆ ಇವತ್ತು ಚಿಪ್ಸ್ ಇತ್ತು ಮನೆಯಲ್ಲಿ ಅಂತ ಏನು ಹಪ್ಪಳವನ್ನು ಕರೆದಿಲ್ಲ. ಹಪ್ಪಳನ ಚಿಪ್ಸ್ ಜೊತೆನೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಮಾಡಿ ನೋಡಿ. ತುಂಬ ಈಸಿನೇ ಪಲಾವ್ ಇದು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ